ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಮತ್ತೊಮ್ಮೆ ಬಿಜೆಪಿ ನಾಯಕರು ಇವತ್ತು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಸದನದ ಒಳಗಡೆ ಕೂಡ ಚರ್ಚೆಗೆ ಅವಕಾಶ ಸಿಗಲಿಲ್ಲ. ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಗಲಾಟೆ ಗದ್ದಲಕ್ಕೆ ಕೋಲಾಹಲಕ್ಕೆ ಕಾರಣ ಆಗುವುದು ಬಿಜೆಪಿ ನಾಯಕರು ಈಗ ಸದನದ ಹೊರಗಡೆ ಫ್ರೀಡಂ ಪಾರ್ಕ್ ನಲ್ಲಿ ಮತ್ತೊಂದು ಸುತ್ತಿನ ಹೋರಾಟ ಮಾಡೋದಕ್ಕೆ ಇವತ್ತು ವಿಪಕ್ಷಗಳು ಸಿದ್ಧವಾಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಸದನದ ಒಳಗೂ ಹೊರಗೂ ಹೋರಾಟಕ್ಕೆ ಸಿದ್ಧತೆಗಳು ಆಗ್ತಾ ಇದ್ದು ಅತಿ ದೊಡ್ಡ ಹೋರಾಟಕ್ಕೆ ರೂಪುರೇಷೆ ಸಿದ್ಧ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿಯ ಬೃಹತ್ ಪ್ರತಿಭಟನೆ ಇರುತ್ತೆ ಇವತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಹೋರಾಟ ಆಗಲಿದ್ದು ಅದಕ್ಕೆ ಜೆಡಿಎಸ್ ಕೂಡ ಸಾಥ್ ಕೊಡೋ ಮೂಲಕ ಹೋರಾಟದ ರೂಪುರೇಷೆಯನ್ನ ಸಿದ್ಧಪಡಿಸಲಾಗ್ತಾ ಇದೆ. ಅಂದ್ರೆ ಅದರ ತೀವ್ರತೆಯನ್ನ ಜಾಸ್ತಿ ಮಾಡಲಾಗ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವು ನಾಯಕರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಲಿದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವು ನಾಯಕರು ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಬೀಡು ಬಿಡುವ ಮೂಲಕ ಹೋರಾಟವನ್ನ ಮಾಡಲಿಕ್ಕಿದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಸದನದಲ್ಲೂ ಕೂಡ ವಿಪಕ್ಷಗಳ ಹೋರಾಟ ಆಗಲಿದ್ದು ರಾಜೀನಾಮೆ ನೀಡೋ ತನಕ ಕೂಡ ಸದನ ನಡೆಯೋದಕ್ಕೆ ನಾವು ಬಿಡಲ್ಲ ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ವಿಪಕ್ಷಗಳ ಹೋರಾಟದ ಹಿನ್ನೆಲೆ ಮತ್ತಷ್ಟು ಕಲಾಪ ಇವತ್ತು ಕಾವೇರೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಮೋಸ್ಟ್ಲಿ ಕಲಾಪದ ಸಮಯ ಬಿ ನಾಗೇಂದ್ರ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ವ್ಯರ್ಥ ಆಗೋ ಸಾಧ್ಯತೆಗಳು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಯಾವ ವಿಚಾರಗಳಿಗೂ ಚರ್ಚೆ ಕೊಡದೆ ಜಸ್ಟ್ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ವಿಪಕ್ಷಗಳು ಸದನದ ಬಾವಿಗಿಳಿದು ಹೋರಾಟ ಮಾಡೋದು ಗದ್ದಲ ಗಲಾಟೆಗಳಿಗೆ ಕಾರಣ ಆಗೋದು. ಹಂಗಾಗಿ ಇದರಲ್ಲಿ ಸಮಯ ವ್ಯರ್ಥ ಆಗ್ತಾ ಇದೆ ಬಿಟ್ರೆ ಜನರ ಸಮಸ್ಯೆಗಳು, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇಲ್ಲಿ ತನಕ ಚರ್ಚೆನೇ ಆಗ್ತಾ ಇಲ್ಲ. ಹಂಗಾಗಿ ಇವತ್ತು ಕೂಡ ಸದನ ಇದೇ ವಿಚಾರಕ್ಕೆ ವ್ಯರ್ಥ ಆಗಿ ಹೋಗುತ್ತಾ ಅನ್ನೋದೇ ಪ್ರಶ್ನೆ. ಎನಿವೇ ಸದನದ ಒಳಗಡೆ ಕೂಡ ಹೋರಾಟ ಮಾಡ್ತೀವಿ ಅಂತಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಇವತ್ತು ಹೋರಾಟ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆಯಂತೆ. ಹಂಗಾಗಿ ಇವತ್ತಿನ ಹೋರಾಟ ಎಷ್ಟರ ಮಟ್ಟಿಗೆ ತೀವ್ರತೆ ಪಡೆದುಕೊಳ್ಳುತ್ತೆ, ಅದಕ್ಕೆ ಸರ್ಕಾರದ ಅಸ್ತ್ರ ಏನಾಗಿರುತ್ತೆ ಅಂತ. ಎನಿವೆ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿದಾಗೆಲ್ಲ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅವರ ಬೆನ್ನಿಗೆ ನಿಂತ್ಕೊಂಡು ಸಪೋರ್ಟ್ ಮಾಡೋ ಕೆಲಸ ಮಾಡಿದ್ದಾರೆ. ಒಂದೇ ಒಂದು ಸಾಕ್ಷಿ ಇದ್ರೆ ಕೊಟ್ಟುಬಿಡಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರ ಅವರ ಪಾತ್ರದ ಬಗ್ಗೆ ಅಂತ. ಸಾಕ್ಷಿಗಳು ಇಲ್ಲ. ಹಲವಾರು ರಾಜಕಾರಣಿಗಳ ಮೇಲೆ, ಇನ್ಫ್ಯಾಕ್ಟ್ ಬಿಜೆಪಿ ನಾಯಕರ ಎಷ್ಟು ಜನರ ಮೇಲೆ ಕೇಸ್ ತೋರಿಸ್ಬೇಕು ಹೇಳಿ? ಕೇಸ್ ಇದ್ರೂ ಕೂಡ ಉನ್ನತ ಸ್ಥಾನದಲ್ಲಿ ಕೂತ್ಕೊಂಡಿಲ್ವಾ ನಿಮ್ಮಲ್ಲಿ ಅನ್ನೋದನ್ನ ಮುಖ್ಯಮಂತ್ರಿಗಳು ಕೂಡ ಪ್ರಶ್ನೆ ಮಾಡ್ತಾ ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದನ್ನ ಸಮರ್ಥನೆ ಮಾಡ್ಕೊಳ್ತಾ ಬಂದಿದ್ದಾರೆ. ಹಂಗಾಗಿ ಅದು ಇವತ್ತು ಕೂಡ ಮುಂದುವರಿಯುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ನಾಗೇಂದ್ರ ಬಳಿಕ ಮತ್ತೊಂದು ಸುತ್ತಿನ ಹೋರಾಟ, ಮತ್ತೊಂದು ವಿಚಾರ ಅಂದ್ರೆ ಅದು ನೈಸ್ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೈಸ್ ಕಂಪನಿಯ ವಿರುದ್ಧ ಹೋರಾಟ ಆಗಲಿದೆ. ಇದರ ಜೊತೆಗೆ ಬಿಡದಿ ಟೌನ್ಶಿಪ್ ಯೋಜನೆ ಸದನದ ಹೊರಗಡೆ ನೈಸ್ ಹೋರಾಟ ನಡೆಸೋದಕ್ಕೆ ವಿಪಕ್ಷಗಳು ತೀರ್ಮಾನ ಮಾಡಿದ್ದು ನೈಸ್ ಪ್ರಕರಣದಲ್ಲಿ ಸರ್ಕಾರದ ನಡೆಯನ್ನ ಜನರಿಗೆ ಮುಟ್ಟಿಸೋದಕ್ಕೆ ತೀರ್ಮಾನ ಆಗಿದೆಯಂತೆ ವಿಪಕ್ಷಗಳಿಂದ. ನೈಸ್ ರಸ್ತೆಗೆ ಇಳಿದು ಟೋಲ್ ಬಂದ್ ಮಾಡೋದಕ್ಕೆ ಪ್ಲಾನ್ ರೂಪುಗೊಂಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ಟೋಲ್ ಸಂಗ್ರಹ ಮಾಡ್ತಾ ಇರುವ ಬೂತ್ ತೆರವು ಮಾಡೋದಕ್ಕೆ ಪ್ಲಾನ್ ಕೂಡ ಆಗ್ತಾ ಇದೆಯಂತೆ. ಮೈತ್ರಿ ಪಕ್ಷಗಳ ನಡೆ ಅರಿತು ನೈಸ್ ರಸ್ತೆಯಲ್ಲಿ ಸರ್ಕಾರದಿಂದ ಹೈ ಅಲರ್ಟ್. ನಾಗೇಂದ್ರ ಬಳಿಕ ಮತ್ತೊಂದು ಅಸ್ತ್ರಕ್ಕೆ ಕೇಸರಿ ಟೀಮ್ ಸಿದ್ಧವಾಗ್ತಾ ಇದೆ. ಸದನದ ಬಳಿಕ ನೈಸ್ ವಿರುದ್ಧ ಮೈತ್ರಿ ಪಕ್ಷಗಳ ಹೋರಾಟ ಆಗುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನೈಸ್ ಕಂಪನಿ ವಿರುದ್ಧ ಯಾಕೆ ವಿಪಕ್ಷಗಳ ಆಕ್ರೋಶ ಅಂದ್ರೆ ಇನ್ಫ್ಯಾಕ್ಟ್ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರೇ ಹೈಕೋರ್ಟ್ನ ನಿರ್ದೇಶನ ಏನು, ಆದೇಶ ಏನು ಅನ್ನೋದನ್ನ ತೋರಿಸ್ತಿದ್ದಾರೆ. ರಾಜ್ಯ ಸರ್ಕಾರದ ಅತಿ ದೊಡ್ಡ ಸ್ಕ್ಯಾಮ್ ಅನ್ನೋದನ್ನ ನಿರ್ದೇಶನದಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ತತ್ಕ್ಷಣಕ್ಕೆ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಟೋಲ್ ಕಟ್ಟಿಸ್ಕೊಳ್ಳೋದನ್ನ ನಿಲ್ಲಿಸಬೇಕು, ಕಂಪನಿಯನ್ನ ಹೊರಗಿಡಬೇಕು ಅನ್ನೋದನ್ನ ಕುಮಾರಸ್ವಾಮಿಯವರು ಪ್ರಸ್ತಾಪ ಮಾಡಿದ್ದಾರೆ. ಯಾರು ಸಾರ್ವಜನಿಕರು ಟೋಲ್ ಕಟ್ಟೋ ಅವಶ್ಯಕತೆ ಇಲ್ಲ. ಕಾರಣ ಏನ್ ಅಗ್ರಿಮೆಂಟ್ ಆಗಿತ್ತಲ್ಲ, ಅಗ್ರಿಮೆಂಟ್ ಪ್ರಕಾರ ಅವಧಿ ಮುಕ್ತಾಯ ಆಗಿ ಹೋಗಿದೆ. ಅವಧಿ ಮೀರಿದ ಮೇಲೂ ಕೂಡ ಹೇಗೆ ಕಾನೂನು ಬಾಹಿರವಾಗಿ ಟೋಲ್ ಸಂಗ್ರಹ ಆಗ್ತಾ ಇದೆ ನೈಸ್ ಕಂಪನಿಯಿಂದ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಹಂಗಾಗಿ ರಾಜ್ಯ ಸರ್ಕಾರ ಇಲ್ಲಿ ತನಕ ಯಾವುದೇ ಕ್ಲಾರಿಟಿ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೇನೆ ಹೋರಾಟ ಮಾಡಬೇಕು ಅಂತ ವಿಪಕ್ಷಗಳು ಸಿದ್ಧತೆ ಮಾಡ್ಕೊಳ್ತಾ ಇದ್ದು ಇದರ ಜೊತೆಗೆ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ ಕೂಡ ಸೇರ್ಕೊಳ್ಳುತ್ತೆ. ಹಂಗಾಗಿ ವಿಪಕ್ಷಗಳ ಬತ್ತಳಿಕೆಯಲ್ಲಿ ಸಾಲು ಸಾಲು ಅಸ್ತ್ರಗಳಿರೋದ್ರಿಂದ ಇದರ ಸಮರ್ಥವಾಗಿ ನಿಭಾಯಿಸಬೇಕು, ಆ ಮೂಲಕ ಸರ್ಕಾರವನ್ನ ಕಟ್ ಹಾಕಬೇಕು ಅನ್ನುವಂತಹ ಪ್ಲಾನಿಂಗ್ ಆಗಿದೆ.